ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಇಬ್ರಿಗೂ. ಆದರ್ಶ ದಂಪತಿಗಳನ್ನ ನೋಡ್ಕೊಂಬಿಡಿ. ಗೈಸ್ ನಮ್ಮ ಅಪ್ಪ ನಾಚ್ಕೊಂಡ್ಬಿಟ್ರು ಗೈಸ್, ಡಿಂಪಲ್ ಎಲ್ಲ ಕಾಣಿಸ್ಬಿಡ್ತು. ಅಯ್ಯಯ್ಯೋ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಮ್ಮಪ್ಪ ಅಮ್ಮಂದು 25ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ. 25 ವರ್ಷ ಆಗೋಯ್ತಾ ಅಂತ ನೀವು ಅನ್ಕೋತಾ ಇರ್ತೀರಾ. ಎಸ್, ಆಗ್ಬಿಟ್ಟಿದೆ. ಸೊ ಅವ್ರಿಗೆ ನಾವು ಇವತ್ತೊಂದಷ್ಟು ಟಾಸ್ಕ್ಗಳು ಮಾಡ್ಸೋಣ ಅಂತ ಇದೀವಿ ವೆಡ್ಡಿಂಗ್ ಆನಿವರ್ಸರಿ ಪ್ರಯುಕ್ತ. ಫಸ್ಟ್ ಒನ್ ಏನು ಅಂದ್ರೆ ಅವ್ರಿಗೆ ನಾವು ಕ್ವಶನ್ಸ್ ಕೇಳೋದು. ಈ ತರ ಒಬ್ರು ಬಗ್ಗೆ ಒಬ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಳಕ್ಕೆ ಇವಾಗ ನಾವು ಕ್ವಶನ್ಸ್ ಕೇಳ್ತೀವಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಕೂತ್ಕೊಳ್ಳಿ ಗೈಸ್, ಕೂತ್ಕೊಳ್ಳಿ. ಪ್ಲೀಸ್ ಟೇಕ್ ಯುವರ್ ಸೀಟ್. ಹಾಯ್. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಇಬ್ರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಲೋ, ಥ್ಯಾಂಕ್ ಯು. ಪ್ಲೀಸ್ ಟೇಕ್ ಯುವರ್ ಸೀಟ್ ಮದರ್ ಅಂಡ್ ಫಾದರ್. ನೋಡಿ ಗೈಸ್, ಮದ್ವೆ ಫೋಟೋ ನೋಡಿ ಹೆಂಗಿದ್ರು ಅವಾಗ, ಹೆಂಗಾಗಿದ್ದಾರೆ ನೋಡಿ. ಮುಂದಕ್ಕೆ ಹಿಂದಂಗ ಆಗ್ಬೋದು. 25 ವರ್ಷಕ್ಕೆ ಈ ತರ ಕಿಸ್ಬಿಟ್ರು, ನಾಚ್ಕೊಂಡ್ಬಿಟ್ರು ನಮ್ಮಮ್ಮ. ಓಕೆ, ಇಬ್ರು ರೆಡಿನಾ? ರೆಡಿ. ಎಷ್ಟು ಅರ್ಥ ಮಾಡ್ಕೊಂಡಿದೀರಾ ಅಂತ ಹೇಳಕ್ ರೆಡಿನಾ? ತುಂಬಾ ತುಂಬಾ. ಇಲ್ಲಿ ನೋಡಿ, ನಮ್ಮ ಅಜ್ಜಿನೂ ಕೂತಿದ್ದಾರೆ ಜೊತೆಗೆ. ಅವ್ರು ನಮ್ಮ ಚಿಕ್ಕಪ್ಪ. ಹಲೋ. ಸೊ ಇವಾಗ ಸ್ಟಾರ್ಟ್ ಮಾಡೋದು. ಫಸ್ಟ್ ಕ್ವಶನ್ ಏನಂದ್ರೆ, ಇವಾಗ ಬೇಗ ಬೇಗ ಆನ್ಸರ್ ಮಾಡ್ಬೇಕಾಯ್ತಾ ನೀವು. 3 ರೌಂಡ್ ಇರುತ್ತೆ. ಫಸ್ಟ್ ಯಾರಿಗೆ ಅಂತ ಹೇಳ್ಬಿಡು. 3 ರೌಂಡ್ ಅಲ್ಲಿ ಫಸ್ಟ್ ಯಾರಿಗೆ? ಅಪ್ಪಂಗ ಅಮ್ಮಂಗ ಇಬ್ರಿಗೂವೆ ಮತ್ತೆ ಅಂದ್ರೆ ಇಬ್ರಿಗೆ ಸೇರಿಸಿ ಒಂದ್ ಕ್ವಶನ್ ಒಬ್ರು ಆನ್ಸರ್ ಮಾಡ್ಬೇಕು. ಯಾರು ಫಸ್ಟ್ ಆನ್ಸರ್ ಮಾಡ್ತಾರೋ ಅವ್ರು ವಿನ್ನರ್ ಆತರ. ಫಸ್ಟ್ ಅಯ್ಯೋ ಆಲ್ರೆಡಿ ಬೇರ್ತಾರ. ಸೊ ಫಸ್ಟ್ ಕ್ವಶನ್, ಯಾರು ಫಸ್ಟ್ ಐ ಲವ್ ಯು ಹೇಳಿದ್ದು? ನಾನು. ಹಿಂಗೆ ಜಗಳ ಆಡ್ತೇರಿ ಇವಾಗ. ನಾನೇ. ಅವ್ರು ಒಂದೇ ಸತಿ ಹೇಳಿದ್ರು ನಾನು ದಿನ ಹೇಳ್ತಾ ಇರ್ತೀನಿ. ಫಸ್ಟ್ ಮೀಟ್ ಮಾಡಿದಾಗ ಇಬ್ರು ಏನೇನ್ ಹಾಕೊಂಡಿದ್ರಿ? ನಾನು ಮೈಸೂರು ಸಿಲ್ಕ್ ಸ್ಯಾರಿ ಉಟ್ಕೊಂಡಿದ್ದೆ, ಅವರು ವೈಟ್ ಶರ್ಟ್ ಗ್ರೇ ಪ್ಯಾಂಟ್ ಹಾಕೊಂಡಿದ್ರು. ಪಿಂಕ್ ಮೈಸೂರು ಸಿಲ್ಕ್. ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಮ್ಮ ಯಪ್ಪ, ಕ್ರೇಜಿ. ಯಾವ ಡೇಟ್ ಅಂತಾನು ಕೇಳೋದು, ಹೇಳ್ತೀನಿ. ಡೇಟ್ ಹೇಳ್ಬಿಡು. ಫಸ್ಟ್ ಡೇಟ್ 14th ಬೆಳಿಗ್ಗೆ 10, ಏಪ್ರಿಲ್ 15th 10:00 ನೋಡ್ತಾ ಇದ್ದೀರಾ ಗಾಯ್ಸ್, ನೋಡ್ತಾ ಇದ್ದೀರಾ? ಸರಿ, ನೆಕ್ಸ್ಟ್ ಒಂಥರ ಫನಿ ಕ್ವಶನ್ಸ್ ಆಯ್ತಾ ಇವಾಗ. ಯಾರು ಜಾಸ್ತಿ ಹಠ ಮಾಡೋದು? ನಾನೇ. ಅವ್ರು ಸೈಲೆಂಟ್ ಹಠ, ನಾನು ಜೋರ್ ಹಠ. ನಮ್ಮ ಅಪ್ಪ ಏನೋ ಮಾತಾಡ್ತಾ ಇಲ್ಲ. ನಾನು ಸೈಲೆಂಟ್ ಆಗಿ ಹಠ ಮಾಡ್ತೀನಿ, ಅವ್ರು ಸೈಲೆಂಟ್ ಆಗಿ ಹಠ ಮಾಡ್ತಾರೆ, ನಾನು ಜೋರಾಗಿ ಹಠ ಮಾಡ್ತೀನಿ ಅಷ್ಟೇ. ಅವ್ರೆ, ನಂದೇನು ಇಲ್ಲ. ಯಾರು ಫಸ್ಟ್ ಸಾರಿ ಕೇಳೋದು? ನಾನೇ. ಏನಪ್ಪ ಒಂದಕ್ಕೂ ನೀನ್ ಹೇಳ್ತಿಲ್ವಲ್ಲ ಇಲ್ಲಿ. ಸರಿ, ಯಾರು ಜಾಸ್ತಿ ದುಡ್ಡು ಖರ್ಚು ಮಾಡೋದು? ಅಪ್ಪ. ನಿಜ. ಯಾರು ಜಾಸ್ತಿ ಗೊರಕೆ ಹೊಡಿಯೋದು? ಯಾರು ಜಾಸ್ತಿ ಕಾಮಿಡಿ ಮಾಡೋದು? ನಾನು. ಎಲ್ಲ ನೀನೇ ಕಣಮ್ಮ. ಒಳ್ಳೇದೆಲ್ಲ ನೀನು, ಕೆಟ್ಟದೆಲ್ಲ ನಮ್ಮ ಅಪ್ಪ ಅನ್ಬಿಡು. ಅವ್ರು ಹೇಳ್ತಾ ಇಲ್ವಲ್ಲ. ಇವಾಗ ಯಾರು ಜಾಸ್ತಿ ಈ ಡೇಟ್ಗಳೆಲ್ಲ ಮರೆಯೋದು? ಆನಿವರ್ಸರಿ ಡೇಟ್, ಬರ್ಡೇ ಡೇಟ್ ಎಲ್ಲ. ನನ್ನ ಬರ್ಡೇ ಜ್ಞಾಪಕ ಇರಲ್ಲ. ಇವಾಗ ನೀನು ಅಪ್ಪಂದು ಹೇಳ್ಬೇಕು, ಅಪ್ಪ ನಿಂದು ಹೇಳ್ಬೇಕು. ಫೇವ್ರೇಟ್ಸ್ ಅಪ್ಪಂಗೆ ಏನಿಷ್ಟ ತಿನ್ನೋದ್ರಲ್ಲಿ? ನಾನ್ ವೆಜ್ ಇಷ್ಟ. ಅಮ್ಮಂಗೆ ಏನಿಷ್ಟಪ್ಪ? ಚಿಕನ್. ಈ ತರ ಚಿಕನ್ ಅಂದ್ಬಿಟ್ರೆ ಒಂದು ಐಟಮ್. ಚಿಕನ್ ಅಂಡ್ ಸ್ವೀಟ್ಸ್. ಅಮ್ಮನ ಫೇವ್ರೇಟ್ ಕಲರ್ ಯಾವುದು? ಅಮ್ಮನ ಫೇವ್ರೇಟ್ ಕಲರು ಬಣ್ಣ ಗೊತ್ತಿಲ್ಲ ಗಾಯ್ಸ್. ಅಲ್ಲಿಗೆ ಇಟ್ಸ್ ಬ್ಲ್ಯಾಕ್. ಅಲ್ಲ ಅಮ್ಮ ಹೇಳ್ಕೊಡ್ತಾರೆ ಗೈಸ್, ಕೆಳಗೆ ಸೈಡ್ ಅಲ್ಲಿ ಮೋಸ. ಬ್ಲ್ಯಾಕ್ ಬಟ್ ಐ ಡೋಂಟ್ ಲೈಕ್ ಬ್ಲ್ಯಾಕ್ಸ್. ಅಪ್ಪಂದು ಹೇಳು ಫೇವ್ರೇಟ್ ಕಲರ್. ಆಫ್ ವೈಟ್. ಅಪ್ಪನ ಬಗ್ಗೆ ನಿಂಗೆ ಒಂದು ಏನಿಷ್ಟ? ಎಲ್ಲ ಇಷ್ಟ. ಒಂದೇಳು ಜಾಸ್ತಿ ಇಷ್ಟ. ಮುಗ್ಧತೆ. ನೀನ ನಮ್ಮಮ್ಮ.
ಏನ್ ಮಾಡಿದ್ರು ಏನು ಕೇಳಲ್ಲ, ಅದು ಇಷ್ಟ. ನಿಂಗೇನು ಇಷ್ಟನಪ್ಪ? All aspects. ಒಂದೇಳು ಸ್ಪೆಸಿಫಿಕ್. ಅಪ್ಪನೇ ಇಷ್ಟ. ತುಂಬಾನೇ ಇಷ್ಟ. ಗಾಯ್ಸ್ ಇವೆಲ್ಲ ನಂಬೇಡಿ. ಹ್ಮ್. ನೀವಿಬ್ರದ್ದು 25 ವರ್ಷದ ಒಂದು ಬೆಸ್ಟ್ ಮೆಮೊರಿ ಹೇಳಿ ಇವಾಗ. ಸಂಜನಾ ಎಸ್. ನಮ್ಮಪ್ಪ ಜಾಸ್ತಿ ಮೂವೀಸ್ ನೋಡ್ತಾವ್ರೆ ಅಂತ ಇದು ಗೊತ್ತಾಗೋಯ್ತು. ಇವಾಗ ರ್ಯಾಪಿಡ್ ಫೈರ್ ಅಂತ ಆಯ್ತಾ? ಫಾಸ್ಟ್ ಆಗಿ ಹೇಳ್ಬೇಕು. ಯಾರು ಫಸ್ಟ್ ಹೇಳ್ತಾರೆ ಅಂತ. ಟೀ ಆರ್ ಕಾಫಿ? ಕಾಫಿ. ಬೀಚಾ ಬೆಟ್ಟನಾ? 2. ಏಯ್ ಒಂದು ಹೇಳ್ಬೇಕು. ಎರಡು. ಗೋಲ್ಡ್ ಆರ್ ಸಿಲ್ವರ್? ಗೋಲ್ಡ್. ಮಾರ್ನಿಂಗ್ ಆರ್ ನೈಟ್? ನೈಟ್. ಪಾರ್ಟಿ ನೈಟ್. ಶಾಪಿಂಗ್ ಮಾಡೋದಾ ಸೇವಿಂಗ್ಸ್ ಮಾಡೋದಾ? ಶಾಪಿಂಗ್ಸ್. 2. ಇವಾಗ ಮೂವೀಸ್ ನೋಡೋದು ಇಷ್ಟನಾ ಟ್ರಾವೆಲ್ ಮಾಡೋದು ಇಷ್ಟನಾ? ಟ್ರಾವೆಲ್. ಸ್ವೀಟ್ ಆರ್ ಸ್ಪೈಸಿ? ಸ್ವೀಟ್. ನಮ್ಮ ಅಪ್ಪಂಗೆ ಸ್ವೀಟ್ ಗೈಸ್. ನಮ್ಮಮ್ಮಗೆ ಮುಂಚೆ ಸ್ಪೈಸಿ ಇಷ್ಟ ಆಯ್ತು, ಇವಾಗ ನಮ್ಮಮ್ಮನ ಸ್ವೀಟ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಎಲ್ಲದಕ್ಕೂ ಇವ್ರು ಆನ್ಸರ್ ಮಾಡ್ತೀವಿ. ಇವ್ರು ಯಾರು ಅಂದರೆ ಇವ್ರಮ್ಮ, ಇವ್ರ ಅತ್ತೆ. ಒಂಚೂರು ಎಕ್ಸ್ಟ್ರಾ ಮಾತಾಡ್ತಾರೆ. ಇವ್ರದ್ದೊಂದು ದಿನ ವಿಚಾರಿಸ್ಕೊಳ್ಳೋಣ. ಈಗ ಒಂದು ಲಾಸ್ಟ್ ಕ್ವಶನ್. ಒಂದು ಪೀಸ್ ಆಫ್ ಅಡ್ವೈಸ್ ಕೊಡಬೇಕು ನೀವು ಯಂಗ್ ಕಪಲ್ಸ್ಗೆ ಅಂದರೆ ಏನು ಕೊಡ್ತೀರಿ? 25 ವರ್ಷ ಜೊತೆಗಿದ್ದೀರಾ. ಯಾವುದೇ ಕಷ್ಟಕರವಾದ ಸಂದರ್ಭಗಳಲ್ಲಿ ಕಾಮ್ ಆಗಿ ಮ್ಯಾನೇಜ್ ಮಾಡಿ. ಹೌದು ಗೈಸ್, ನಮ್ಮಪ್ಪ ಯಾವಾಗಲೂ ಕಾಮ್ ಆಗಿರ್ತಾರೆ. ಕೋಪ ಬಂದರೆ ಮಾತ್ರ ನಮಗೆ ಎದ್ರುಕೊಬೇಕು ಅಷ್ಟೇ. ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀನು ಹೇಳಮ್ಮ. ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀನು ಹೇಳು ಅಷ್ಟೇ. ಲವ್ ಮಾಡಿ, ಕೇರ್ ಮಾಡಿ, ಅವಾಗ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ನೀವು ಮಾಡ್ತಾ ಇದ್ದೀರಾ? ಎಸ್. ಸರಿ. ಐ ಲವ್ ಯು ಹಸ್ಬೆಂಡ್. ಸರಿ ಗೈಸ್, ಈ ರೌಂಡ್ ಇಲ್ಲಿಗೆ ಮುಕ್ತಾಯ ಆಗ್ತಿದೆ. ಹೇಳಿಲ್ಲ. ಲವ್ ಯು ಟು. ನನಗೆ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ. ಈಗ ನೆಕ್ಸ್ಟ್ ನಾವು ಹೊರಗಡೆ ತಿನ್ನಕ್ಕೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ ತಿನ್ನಕ್ಕೆ. ನೋಡಿ ಗೈಸ್, ಇಲ್ಲಿ ಶರ್ಟ್ ಚೇಂಜ್ ಮಾಡ್ಕೊ ಅಂದ್ಬಿಟ್ಟು ಚೇಂಜ್ ಬೇರೆ ಮಾಡಿಸ್ತಾರೆ. ನಮ್ಮ ಅಪ್ಪ ಇರಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ವಂತೆ, ಅದೇ ಹೊಸ ಬಟ್ಟೆ ಹಾಕೊಬೇಕಂತೆ. ಮಾ ಎಲ್ಲ ಬೇಡ ಅಂದ್ಕೋತೀನಿ ನಾನು. ನೋಡಿ ಗೈಸ್, ನೀವು ಈ ಥರ ಒಂದು ಹೆಂಡ್ತಿ ನೋಡ್ಕೊಂಬಿಡಿ. ಇಲ್ಲಿತಾ ಇರೋದು ನೋಡಿ ಗೈಸ್, ಇಲ್ಲಿತಾ ಇರೋದು. ಸರ್ಪ್ರೈಸ್ ಮದರ್ ಫಾದರ್. ಈಗ ಬಂದಿದ್ದೀವಿ ನಾವು ರೆಸ್ಟೋರೆಂಟ್ಗೆ. ಈಗೊಂದು ಸೀಕ್ರೆಟ್ ಟಾಸ್ಕ್ ಕೊಡಬೇಕು. ಏನು ಅಂದರೆ ಇಬ್ಬರು ಒಬ್ರಿಗೊಬ್ರು ಒಂದು ಫುಡ್ ಆರ್ಡ್ರ್ ಮಾಡಬೇಕು. ಆ ಫುಡ್ ಏನು ಅಂತ ಇಬ್ರಿಗೂ ಗೊತ್ತಿರಬಾರ್ದು. ಕರೆಕ್ಟಾಗಿ ಗೆಸ್ ಮಾಡ್ತಾರಾ ಅಂತ ನಾವು ನೋಡಬೇಕು. ಇವ್ರನ್ನ ಕೇಳೋದು ಏನಿಷ್ಟ ಅಂತ. ಇವಾಗ ನೀನು ಅಪ್ಪಂಗೆ ಏನು ಇಷ್ಟ ಅಂತ ಒಂದು ಐಟಮ್ನ ನೀನು ಆರ್ಡ್ರ್ ಮಾಡಬೇಕು. ಅಪ್ಪಂಗೆ ಗೊತ್ತಿರಲ್ಲ ಅದು. ನಾನು ಅಪ್ಪನ ಕೇಳ್ತೀನಿ ಏನು ಇಷ್ಟ ನಿನಗೆ ಅಂತ. ಅದನ್ನು ಕರೆಕ್ಟಾಗಿ ಆರ್ಡ್ರ್ ಮಾಡಿದ್ಯಾ ಅಂತ ಚಾಲೆಂಜು. ಚೀಸ್ ಬಾಲ್. ಪಕ್ಕ ಚೀಸ್ ಬಾಲ್ಸಾ? ಒಂದು ಹೇಳ್ಬೇಕು ಅಷ್ಟೆ. ಚೀಸ್ ಬಾಲ್. ಸರಿ, ಓಕೆ. ಸರಿ, ನಿಂಗೆ ಏನು ಇಷ್ಟ? ಅಪ್ಪ ಏನು ಆರ್ಡ್ರ್ ಮಾಡ್ಬೋದು? ಎಸ್ ಗೈಸ್, ನಮ್ಮ ಅಮ್ಮ ಅಂತಿದ್ದಾರೆ ಇವಾಗ ಅವ್ರಿಗೆ ಫಿಶ್ ತವಾ ಫ್ರೈ ಇಷ್ಟ ಅಂತೆ. ಸೊ ಅಪ್ಪ ಇವಾಗ ಫಿಶ್ ಫ್ರೈ. ಸೊ ಅಪ್ಪ ಇವಾಗ ಅದನ್ನೇ ಆರ್ಡ್ರ್ ಮಾಡ್ತಾರೆ ಅಂತ ನೋಡಬೇಕು. ಅಮ್ಮ ಈಗ ಅವ್ರಿಗೋಸ್ಕರ ಚೀಸ್ ಬಾಲ್ಸ್ ಆರ್ಡರ್ ಮಾಡಿದ್ದಾರೆ. ಅವ್ರು ಪಕ್ಕ ಅದನ್ನು ಆರ್ಡ್ರ್ ಮಾಡೇ ಮಾಡ್ತಾರೆ, ಅವ್ರ ಫೇವ್ರೇಟ್ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಅಪ್ಪನ ಅದನ್ನೇ ಚೂಸ್ ಮಾಡ್ತಾರ ಅಂತ ನೋಡೋಣ. ಅಪ್ಪ ಇವಾಗ ನೀನೊಂದು ಸ್ಟಾರ್ಟರ್ ಚೂಸ್ ಮಾಡಬೇಕು ಅಂದರೆ ಏನು ಚೂಸ್ ಮಾಡ್ತೀಯಾ? ಅಮ್ಮ ಅದನ್ನು ಆಲ್ರೆಡಿ ಆರ್ಡ್ರ್ ಮಾಡಿದೆ, ಕರೆಕ್ಟಾಗಿ ಮಾಡಿದೆ ಅಂತ ನೀನು ಇವಾಗ ನಾವು ಹೇಳಬೇಕು. ನಿಂಗೆ ಇಷ್ಟ ಆಗಿರೋದು ಏನು ಹೇಳು? ಏನು ಮಾಡಿರ್ಬೋದು? ಏನು ಚಿಕನ್ ಐಟಮ್ ಮಾಡಿರ್ತಾಳೆ. ವೆಜ್ಜಲ್ಲಿ ನಿಂಗೆ ಏನು ಇಷ್ಟ? ನೀನೇನು ಮಾಡ್ತಿದ್ದೆ ನೀನು ಇದ್ದಿದ್ರೆ ಅದು ಹೇಳು ಫಸ್ಟ್. ಇಲ್ಲಿಗೆ ಬಂದಾಗ ಏನು ಆರ್ಡ್ರ್ ಮಾಡ್ತೀರಾ ಕಾಮನ್ ಆಗಿ? ನಿಮ್ಮ ಫೇವ್ರೇಟ್, ಈ ಹೋಟ್ಲು ಫೇವ್ರೇಟ್ ಏನು ಅಂತ? ದಿಸ್ ಹೋಟ್ಲು ಫೇವ್ರೇಟ್ ಇಸ್ ಫಿಶ್. ಅದು ಬಿಟ್ಟರೆ ಅದು ಕಾಮನ್ ಅಂತ. ಇಲ್ಲಿ ಸ್ಪೆಷಲ್. ಇಲ್ಲಿ ಸ್ಪೆಷಲು ಇದು ಹೌದಾ?
ಇದು ಕಟ್ ಮಾಡ್ಬಿಡಿ ಕೇಳ್ತಿರೋದು ನಿಮ್ಗೆ ಇಷ್ಟವಾದಾಗಿರೋದನ್ನ ಮಾಡಿದ್ದಾರೆ ಅಂತ ಕಾಮನ್ ಆಗಿ ಇಲ್ಲಿ ಬಂದಾಗ ಏನ್ ಆರ್ಡರ್ ಮಾಡ್ತೀವಿ ಕಾಮನ್ ಆಗಿದ್ದಾಗ ಏನ್ ಮಾಡ್ತೀರಾ ಅಂತ ಚಿಕನ್ ರೋಲ್ಸ್ ಬಾಲ್ಸ್ ಹೇಳಕ್ಕೆ ಬಾಲ್ಸ್ ಬಾಲ್ಸ್ ಆರ್ ರೋಲ್ಸ್ ಕರೆಕ್ಟಾ ಎಸ್ ಚೀಸ್ ಬಾಲ್ಸ್ ಆರ್ಡರ್ ಮಾಡ್ತಿದ್ದೆ ನೀನು ಇಲ್ಲಿದ್ರೆ ಇವಾಗ ಅಮ್ಮ ಒಂದು ಸೆಲೆಕ್ಟ್ ಮಾಡಿದ್ದೆ ಆಯ್ತಾ ಒಂದು ಡಿಶ್ಶು ನಾನ್ ವೆಜ್ಜಲ್ಲಿ ನೀ ಅದನ್ನು ಕರೆಕ್ಟಾಗಿ ಆರ್ಡರ್ ಮಾಡ್ತೀಯ ಅಂತ ನಾವು ಹೇಳ್ಬೇಕು ಇವಾಗ ಏನು ಮಾಡಿರ್ಬೋದು ಚೂಸು ಅಮ್ಮನ ಫೇವ್ರೇಟು ಏನ್ ಮಾಡಿದೆ ಅಂತ ಸ್ಪೆಷಲು ನೀನು ಹೇಳು ಅಮ್ಮಂಗೆ ಇಷ್ಟ ಇರೋದನ್ನ ಇವಾಗ ಅಪ್ಪ ಹೇಳ್ಬೇಕು ದಿನ ಇವಾಗ ಹೇಳು ಏನು ಆರ್ಡರ್ ಮಾಡ್ತೀಯ ಅಮ್ಮಂಗೋಸ್ಕರ ಈಗ ಅಮ್ಮಂಗೆ ಇಷ್ಟ ಆಗಿರೋದು ಫಿಶ್ ಫ್ರೈ ಅಂಡ್ ಬಟರ್ ಚಿಕನ್ ಫಿಶ್ ಫ್ರೈ ಅಂತ ಗೈಸ್ ಅಮ್ಮ ನೀನು ಚೂಸ್ ಮಾಡಿದ್ದು ಕರೆಕ್ಟಾ ಫಿಶ್ ಫ್ರೈ ಹೌದು ಗೈಸ್ ಫ್ರೆಂಡ್ಸ್ ನೋಡ್ರಪ್ಪ ಆದರ್ಶ ದಂಪತಿಗಳನ್ನ ನೋಡ್ಕೊಂಬಿಡಿ ಅಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ನನಗೆ ಇಷ್ಟೊತ್ತಾಯಿತು ಸತ್ಯವಾಗ್ಲು ಇನ್ನೊಂದ್ಸರಿ ಇವ್ರ ಜೊತೆ ಯಾವ ಚಾಲೆಂಜು ಏನು ಮಾಡಬಾರ್ದು ಅನ್ಸ್ಬಿಟ್ಟಿದೆ ಸದ್ಯಕ್ಕೆ ಇಷ್ಟ ಗೈಸ್ ಹೇಳಿದ್ದಾರೆ ಉತ್ತರ ಹೇಳಿದ್ದಾರೆ ನಾಟ್ ಬ್ಯಾಡ್ ವೆರಿ ಗುಡ್ ಎಲ್ಲ ಹೇಳ್ಕೊಡ್ಬೇಕು ನಮ್ಗೆ ಮುಂಚೆನೇ ಹೇಳ್ಕೊಡ್ಬೇಕಂತೆ ಈಗ ನೆಕ್ಸ್ಟ್ ಏನು ಮಾಡಿಸ್ತೀವಿ ಅಂತ ವೆಯ್ಟ್ ಮಾಡಿ ನೋಡೋಣ ಇವಾಗ ನಮ್ಮ ಅಪ್ಪನ ಫ್ರೆಂಡ್ಸ್ ಎಲ್ಲ ಎಲ್ಲ ಕೂತಿದ್ದಾರೆ ಅವರಿಬ್ರಿಗೆ ಏನು ಅನಿಸುತ್ತೆ ನಮ್ಮ ಅಪ್ಪನ ಬಗ್ಗೆ ರಿಲೇಟಿವ್ಸ್ ಕಮ್ ಫ್ರೆಂಡ್ಸ್ ಹೇಳಿ ಮಾಮ ಏನು ಅನಿಸುತ್ತೆ ನಿಮಗೆ ಲೋಟ ಉಡಿಸ್ತಾರೆ ಸೋಮಶೇಖರ್ಗೆ ಸೋದರ ಮಾವ ಸೋಮಶೇಖರ್ ಇಸ್ ಗುಡ್ ಮ್ಯಾನ್ 100% ಗುಡ್ ಮ್ಯಾನ್ ಅವನು ಒಬ್ಬ ವಿದ್ಯಾವಂತನಾಗಿ ಅವನು ಕೆಲಸ ಮಾಡ್ಕೊಂಡು ಏನೋ ಅವ್ನು ಇಷ್ಟಪಟ್ಟ ಹುಡುಗಿನೇ ಮದುವೆ ಮಾಡ್ಕೊಂಡ ಆ ಇಷ್ಟಪಟ್ಟ ಹುಡುಗಿನೇ ಸೌಮ್ಯ 100%. ಆದರೆ ಸೌಮ್ಯ ಮತ್ತು ಸೋಮಶೇಖರ್ ಅವರ ಜೋಡಿ ತುಂಬ ಚೆನ್ನಾಗಿದೆ. ಈ 25 ವರ್ಷದಲ್ಲಿ ಒಂದು ದಿನ ಒಂದು ಗಲಾಟೆ ಆಗಲಿ ಏನು ಮಾಡ್ಕೊಂಡಿಲ್ಲ, ತುಂಬ ಚೆನ್ನಾಗಿದ್ದಾರೆ. ಅವರ ಮುದ್ದಿನ ಮಗಳು ಸಂಜನಾ ಈ ಜೋಡಿ ಹೆಂಗಿದೆ ಅಂದರೆ ಒಂದು 25 ವರ್ಷ ಅಲ್ಲ ಆ ಥರ ಹ್ಯಾಪಿಯಾಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಅಪ್ಪ ಹರೇ ಕೃಷ್ಣ ಹರೇ ರಾಮ. ನಾನೇನು ಇಬ್ರಿಗೆ ಹೇಳ್ತಾ ಇದ್ದೀನಿ, ಸೌಮ್ಯ ಸೋಮಶೇಖರ್ ಅಂದರೆ ಎರಡು ಒಂದೇ. ಇಬ್ಬರು ಅಷ್ಟು ಒಂದು ಒಳ್ಳೆ ಮನಸ್ಸು ಅಂತ ಅಂದರೆ ಅವ್ರಿಗೆ ನಾವು ಅದು ಏನು ಹೇಳಬೇಕು ಅಂತ ನನಗೇನು ಗೊತ್ತಾಗ್ತಾಯಿಲ್ಲ. ನಾನು ಹೇಳ್ತೀನಿ ಫಸ್ಟು ನನಗೆ ಕೇಳ್ತಾರೆ ನಮಗೆ ಅಣ್ಣ ಅತ್ತಿಗೆಗೆ ನನಗೆ ಮದುವೆ ವಾರ್ಷಿಕೋಸ್ಕರ ಶುಭಾಶಯಗಳು, 25ನೇ ವರ್ಷದ ಶುಭಾಶಯಗಳು. ಅದು ನಮ್ಮ ಅತ್ತಿಗೆಗೆ ಐ ಲವ್ ಯು ಸೋ ಮಚ್. ನನಗೆ ಅಣ್ಣ ಅತ್ತಿಗೆ ನನಗೆ ಮಗನ್ಕಿಂತ ಹೆಚ್ಚಾಗಿ ನಾನು ನೋಡ್ಕೊತಾರೆ. ಆ ಪ್ರೀತಿ ವಿಶ್ವಾಸ ಯಾವತ್ತೂ ನನ್ನ ಮೇಲಿದೆ. ಅವರು ಕೂಡ ಅದೇ ಥರ ಇದ್ದಾರೆ. ಓಕೆನಾ. ಈ 25ನೇ ವರ್ಷ ವಾರ್ಷಿಕೋಸ್ಕರ ನನಗೆ ಮಾಡ್ತಿರೋ ಅಭಿನಂದನೆಗಳು ನಮಗೆ ಮನಸ್ಪೂರ್ವಕವಾಗಿ ನಾನು ಹೇಳೋಕ್ಕೆ ಎಷ್ಟು ಹೇಳಬೇಕು ಅಂತ ಹೇಳೋಕ್ಕೆ ಆಗಲ್ಲ. ಗೈಸ್ ನಮ್ಮ ಅಪ್ಪ ನಾಚ್ಕೊಂಡ್ಬಿಟ್ರು ಗೈಸ್, ಡಿಂಪಲ್ ಎಲ್ಲ ಕಾಣಿಸ್ಬಿಡ್ತು. ಅಯ್ಯಯ್ಯೋ ಕೆನ್ನೆ ಮೇಲೆ ಗುಳಿ ಬಂದ್ಬಿಡ್ತು ಅಣ್ಣಂಗೆ. ಗೈಸ್ ಈಗ ಲಾಸ್ಟ್ ಇವೆಂಟ್ ಆಫ್ ದ ಡೇ ನಡೀತಾ ಇದೆ ನೋಡಿ. ಅಲ್ಲೊಂದು ಪಿಳ್ಳ ಇದೆಯಲ್ಲ, ಅದು ಭಾರಿ ಡಿಸ್ಟರ್ಬ್ ಮಾಡ್ತಾ ಇದೆ ಎಲ್ಲರಿಗೂ. ಕುಶಾಲ್ ಹಾಯ್ ಭುವನ. ಈಗ ನೋಡಿ ಇವರು ಕೇಕ್ ಎಲ್ಲ ತಂದಿದ್ದಾರೆ ಕಟ್ ಮಾಡ್ಸಕ್ಕೆ. ಇನ್ನೇನೇನು ರೆಡಿ ಮಾಡ್ಕೊಂಡಿದ್ದೀರಾ ಇವ್ರಿಗೋಸ್ಕರ? ನೋಡಿ ಗೈಸ್ ನಮ್ಮಮ್ಮ ಔಟ್ಫಿಟ್ ಎಲ್ಲ ಚೇಂಜ್ ಮಾಡ್ಕೊಬಿಟ್ರು ಇಬ್ರು. ಪಾ ಗೈಸ್ ಹಾರ ಎಲ್ಲ ತಂದಿರೋದು ನೋಡಿ, ಅಲ್ಲಿ ಹಾರ. ಸೀರಿಯಸ್ಲಿ 25ನೇ ವರ್ಷಕ್ಕೆ ಈ ಥರ? ನನ್ನ ತಂಗಿ ಸೌಮ್ಯ ಅಜ್ಜಿ ಏನು ಅನಿಸ್ತಾ ಇದೆ ನಿಮಗೆ? ನಮ್ಮ ಅಜ್ಜಿ ಸ್ಪೀಚ್ಲೆಸ್ ಆಗ್ಬಿಟ್ಟಿದ್ದಾರೆ ಗೈಸ್. ಸ್ಪೀಚ್ಲೆಸ್ ಕರೆಕ್ಟ್ ಆಗಿ ಓಕೆ ಬರ್ಲಿ ಯಾಕೆ ನಾಚ್ಕೋತಾ ಇದ್ದೀರಾ? ಸೌಮ್ಯಳಿಗೂ ಸೋಮಶೇಖರನಿಗೂ ಓ 25 ವರ್ಷದ ಮದುವೆಯ ಶುಭಾಶಯಗಳು. ಇಲ್ಲ ನನ್ನ ಫ್ರೆಂಡು ಬಂದಿದ್ದಾಳೆ ಗೈಸ್, ಹಾಯ್ ಮಾಡಿ. ಮದುವೆಗೆ ವಾರ್ಷಿಕ ಶುಭಾಶಯಗಳು. 25ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಎಲ್ಲ ಅದೇನು ಇಷ್ಟಪಟ್ಟು ಎಲ್ಲ ಕೇಳ್ಕೊತೀವಿ. ಹಾ ಇವಾಗ ಕೇಕ್ ಕಟ್ ಮಾಡ್ತಾರೆ. ವಾ ಜನ ವಾ ಅನುರಾಗದ ಅನುಬಂಧ ಬರ್ತಾ ಇಲ್ಲ ಏಳೇಳು
ಜನು ಮಗಲು ತೀರದ ಸಂಬಂಧ ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನು ಮಗಲು ತೀರದ ಸಂಬಂಧ ಸಿರಿತನದ ಸಿಹಿಯು ಬಡತನದ ಕಹಿಯು ಎಂದೆಂದು ಒಂದೇ ಇರಲಿ ಸಮನಾದ ಪ್ರೀತಿ ಬಾಳುವುದೇ ರೀತಿ ಎಂದೆಂದು ನಿಮಗೆ ಇರಲಿ ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಈ ತರ ನಿಮ್ಮನೇಲೂ ಇವೆಂಟ್ ನಡಿಬೇಕು ಅಂದ್ರೆ ನಮ್ ಚಿಕ್ಕಪ್ಪನ ಕಾಂಟ್ಯಾಕ್ಟ್ ಮಾಡಿ ಹಾರ ಇದು ಎಲ್ಲಾನು ತಂದು ಬಿಡ್ತಾರೆ. ಹಾಡು ಹೇಳ್ಬೇಕು ಅಂದ್ರೆ ನಮ್ಮ ಮಾಮನ್ ಕಾಂಟ್ಯಾಕ್ಟ್ ಮಾಡ್ಬಿಡಿ ಎಲ್ಲ ಬಂದ್ಬಿಡುತ್ತೆ. Smile, please. ಈ ಗೈಸ್ ಇಲ್ಲಿಗೆ ಮುಕ್ತಾಯವಾಗ್ತಿದೆ ಗೈಸ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಬಾಯ್. ಮಿಸ್ ಮೀ.